Guys, going for trekking. join me. Join me. ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಪ್ರಪಂಚ. ನಾವಿವತ್ತಿನ ವಿಡಿಯೋನಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಾವಿದ್ದು ಈ ಹೋಮ್ ಸ್ಟೇನಲ್ಲಿ. ಹಾಗೆ ನಾವು ಗೋಪ್ರವಾಸದವ್ರ ಜೊತೆ ಪ್ಯಾಕೇಜ್ನಲ್ಲಿ ಹೋಗಿದ್ದು. ಹಾಯ್ ಮಾಡಿ ಹಿಂಗೆ ಮಾಡಬೇಕು. ನೇತ್ರಾವತಿ ಹೋಮ್ ಸ್ಟೇ ಹೇಳು. ಐ ಆಮ್ ಗೋಯಿಂಗ್ ಫಾರ್ ಟ್ರೆಕ್ಕಿಂಗ್ ಅಂತ. I'm going for trekking. ಜಾಯಿನ್ ಮೀ. Join me. ನೈಟ್ 9:30 ಹಾಗೆ ಹೊರಟು ನಾವು ಬೆಳಗ್ಗೆ 4 AM ಗೆಲ್ಲ ಅಲ್ಲಿದ್ವಿ. ಹಾಗೆ ಅವರೇ ತಿಂಡಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಟ್ರೆಕ್ಕಿಂಗ್ ಮಾಡೋದಕ್ಕೆ ಫಾರೆಸ್ಟ್ ಪರ್ಮಿಟ್ ತಗೊಳ್ಬೇಕಾಗುತ್ತೆ. ಬೇಕಾ ನಿಂಗೆ? ಬೇಕು. ಸಿದ್ದಿಕ್ ಹುಷಾರು. ಏನೋ ನೀರು ಸೌಂಡ್ ಬರ್ತಿದೆ ಸಿದ್ವಿಕ್. ಮುಂದೆ 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 ನೋಡು, ಮುಂದೆ ಇದೆ ನೋಡು, ಹೋಗ್ತಾ ಇರು ಹಂಗೆ ಮುಂದೆ. ಹೌದು, ಬೆಳಿಗ್ಗೆ ನಾವು ಹೋಮ್ ಸ್ಟೇನಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ ಬಾಕ್ಸ್ ಕೂಡ ಕಟ್ಟಿಕೊಡ್ತಾರೆ. ಮೇಲೆ ಟ್ರೆಕ್ಕಿಂಗ್ ಮಾಡಿ ಆದಮೇಲೆ ಕುತ್ಕೊಂಡು ತಿನ್ಬೋದು. ಫಾರೆಸ್ಟ್ ಪರ್ಮಿಟ್ ಅಪ್ಲಿಕೇಶನ್ನ ಗೋಪ್ರವಾಸದವರೇ ಅಪ್ಲೈ ಮಾಡಿದರು. ಚೆಕ್ ಪೋಸ್ಟ್ನಲ್ಲಿ ಅದನ್ನು ಚೆಕ್ ಮಾಡಿ ನಮ್ಗೆ ಒಳಗೆ ಬಿಡ್ತಾರೆ. ಹಾಗೆ ಪ್ರತಿ 6 ಜನಕ್ಕೂ ಒಬ್ಬರು ಗೈಡನ್ನ ಕಳಿಸ್ತಾರೆ. ನಮ್ಮ ಜೊತೆ ಲೋಕಲ್ ಗೈಡ್ ಹಾಗೂ ಗೋಪ್ರವಾಸದವರು ನಮ್ಮ ಫುಲ್ಲು ಟ್ರೆಕ್ಕಿಂಗ್ನಲ್ಲಿ ನಮ್ಮ ಜೊತೆ ಇದ್ದರು ಸಪೋರ್ಟಾಗಿ. ಇದು ಟೋಟಲಾಗಿ ಅಪ್ ಆ್ಯಂಡ್ ಡೌನ್ 12 ಕಿಲೋಮೀಟರ್ಸ್ ಟ್ರೆಕ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ 1.5 ಕಿಲೋಮೀಟ್ರು ಪರವಾಗಿಲ್ಲ, ನಡ್ಕೊಂಡು ಹೋಗ್ಬೋದು. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟೀಪ್ ಆಗ್ತಾ ಹೋಗುತ್ತೆ. ನೀವು ಹೊಸ್ದಾಗೆ ಟ್ರೆಕ್ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲಿ ಕೋಲ್ ಕೊಡ್ತಾ ಇರ್ತಾರೆ. ಸೊ ತೊಗೊಂಡ್ಬಿಟ್ಟು ಮಾಡೋದು ಒಳ್ಳೆಯದು, ಸಪೋರ್ಟ್ ಆಗಿರುತ್ತೆ. ಹತ್ತೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಆನ್ ದ ವೇ ನೀವು ನೋಡ್ತಿರೋ ನೇಚರ್, ವಾಟರ್ ಫಾಲ್ಸ್, ಭಾಳನೇ ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಸ್ಲಿಪ್ ಆದರೂ ಕೆಳಗೆ ಬಿದ್ದೋಗ್ತೀವಿ. ನ್ಯಾಚುರಲ್ ಆಗಿರೋ ಈ ವಾಟರ್ ಫಾಲ್ಸ್ನ ನೀರು ಹಾಗೆ ಬಾಟಲಲ್ಲಿ ತೊಗೊಂಡು ಕುಡಿಬೋದು. ಇಲ್ಲೆಲ್ಲರೂ ನೀವು ಬಾಟಲ್ ಕ್ಯಾರಿ ಮಾಡಬೇಕು ಮತ್ತು ಕ್ಯಾಪ್ಸ್ನ ಕ್ಯಾರಿ ಮಾಡಬೇಕು, ಇಲ್ಲಾಂದರೆ ಬಿಸಿಲಿದ್ದಾಗ ಭಾಳ ಕಷ್ಟ ಆಗಿಬಿಡುತ್ತೆ. ಆದಷ್ಟು ಬೆಳಗಿನ ಜಾವನೇ ಹೋದರೆ ತಂಪೊತ್ತಲ್ಲಿ ನಿಮಗೆ ಈಸಿ ಆಗುತ್ತೆ.
ಸೊ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ನೀವು ನೋಡ್ತಿರ್ಬೋದು ಹೋಗ್ತಾ ಹೋಗ್ತಾ ಹೇಗೆ ಸ್ಟೀಪ್ ಆಗ್ತಾ ಹೋಗ್ತಾ ಇದೆ. ನನ್ನ ಮಗನಿಗೆ ಅವ್ರ ಗೈಡ್ ಜೊತೆನೇ ಹೋಗ್ತಾ ಇದ್ದ. ಸೊ ನಮ್ಮನ್ನು ನಾವು ಸಂಭಾಳಿಸೋದೇ ಕಷ್ಟ ಆಗಿತ್ತು. ಹಾಗಾಗಿ ಅವನು ಕೊನೆಗೆ ತುದಿ ತನಕನೂ ಹತ್ತದ. ಅದೇ ನಮಗೆ ಹೆಮ್ಮೆಯ ವಿಷಯ. ಎಲ್ಲೂ ಅಳಲಿಲ್ಲ. ಹಾಗೆ ತುಂಬಾ ಸ್ಟ್ರಾಂಗ್ ಇದ್ದಾನೆ ಅವನು. ಇಷ್ಟೆಲ್ಲ ಕಷ್ಟಪಟ್ಟು ಹತ್ತಿದ ಮೇಲೆ ಕೊನೆಗೆ ಟಾಪ್ ವ್ಯೂ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಆ ನೇಚರ್ನ ವ್ಯೂ ಬೇರೆ ಟೀಮ್ದವರು ನನ್ನ ಪಾಪು ಚಿಕ್ಕ ಹುಡುಗ ಮೇಲೆ ಹತ್ತಿದ್ದಾನೆ ಅಂತ ಖುಷಿನಲ್ಲಿ ಎಲ್ಲರೂ ಅವನ್ನ ಕರೆದ್ಬಿಟ್ಟು ಸೆಲ್ಫಿ ಕೂಡ ತಗೊಳ್ತಾಯಿದ್ರು. ಈ ಬೆಟ್ಟ ಆಲ್ಮೋಸ್ಟ್ 4986 ಫೀಟ್ ಸೀ ಲೆವೆಲ್ಗಿಂತ ಎತ್ತರದಲ್ಲಿದೆ. ಟಾಪ್ನಲ್ಲಿ ವ್ಯೂ ಎಷ್ಟು ಸುಂದರವಾಗಿದೆ ಅಂತ ನೀವೇ ಕಾಣ್ತಿರ್ಬೋದು. ಹತ್ತೋದಕ್ಕಿಂತ ಇಳಿಯೋದು ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಈ ಓವರಾಲ್ ಟ್ರೆಕ್ಕಿಂಗ್ ಈಸಿ ಟು ಮಾಡ್ರೇಟ್ ಲೆವೆಲ್ ಅಂತ ಹೇಳ್ಬೋದು. ಓವರಾಲ್ ವಿ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಮಗನಿಗೆ 4 ವರ್ಷ ಈ ಟ್ರೆಕ್ ಮಾಡಿದಾಗ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ಬರ್ತಾನೆ ಉತ್ಸಾಹ ಬರ್ತಿತ್ತು. ಇಲ್ಲಿಂದ ವಾಪಸ್ ಹೊರಟೋಗ್ಬಿಡೋಣ ಅನಿಸ್ಬಿಟ್ಟಿತ್ತು. ಬಟ್ ಫೈನಲಿ ವಿ ಡಿಡ್ ಇಟ್. ಖುಷಿ ಆಯಿತು. ಟಾಪ್ ತನಕ ಹೋಗಿ ಎಲ್ಲ ನೋಡಿ ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡು ಬಂದರು. ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಜೀಪ್ ರೈಡ್ ಅಂತೂ ನೋಡಿದ್ರಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು. ಅದು ಹೇಗೆ ಹೊಡಿತಾರೋ ಏನೋ ಒಂದು ಸಂಜೆ ಟೀ, ಸ್ನ್ಯಾಕ್ಸ್ ಹಾಗೂ ಕ್ಯಾಂಪ್ ಫೈರ್ ಕೂಡ ಆರ್ಗನೈಸ್ ಮಾಡಿದರು. ಹಾಗೆ ನೆಕ್ಸ್ಟ್ ಡೇ ನಾವು ಬಾಮಿಕೊಂಡ ವ್ಯೂ ಪಾಯಿಂಟ್ಗೆ ಟ್ರೆಕ್ ಮಾಡ್ಕೊಂಡು ಹೋಗಿದ್ವಿ. ಅದೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇದು ಪ್ಯಾಕೇಜ್ ಜೊತೆ ಬೇಲೂರು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ, ಕಳಸ ಹ್ಯಾಂಗಿಂಗ್ ಬ್ರಿಡ್ಜು, ಟೀ ಎಸ್ಟೇಟು ಎಲ್ಲ ಕವರ್ ಮಾಡಿದರು. ಟೀ ಎಸ್ಟೇಟ್ ಅಂತೂ ಭಾಳ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರೀಸ್ ವಿ ಆರ್ ಕ್ಯಾರಿಂಗ್ ಬ್ಯಾಕ್ ಫ್ರಮ್ ಹಿಯರ್. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತ ಆಯ್ತು. ನೀವು ಒಂದ್ಸಲಿ ಪ್ಲ್ಯಾನ್ ಗೈಸ್ ಇದು ನೆಕ್ಸ್ಟ್ ಡೇ ಬಾಮಿಕೊಂಡ ವ್ಯೂ ಪಾಯಿಂಟಿಗೆ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ತಿದ್ದು. ಇದೂ ಭಾಳ ಸ್ಟೀಪಾಗೇ ಇತ್ತು, ನೀವು ನೋಡ್ತಾ ಇದ್ದೀರಲ್ಲ. ಬಟ್ ವ್ಯೂ ಪಾಯಿಂಟ್ ಮಾತ್ರ ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ.
ನನ್ನ ಮಗ ಅಂತೂ ಎಂಜಾಯ್ ಮಾಡ್ತಾ ನೋಡ್ತಿರ್ಬೋದು. ಇಲ್ಲೂ ಕೆಲವೊಂದು ವಾಟರ್ ಫಾಲ್ಸ್ ಇನ್ ಬಿಟ್ವೀನ್ ಎಲ್ಲ ಕಾಣ್ಬೋದು. ಕುದುರೆಮುಖ ಬೆಟ್ಟ ಕೂಡ ಇಲ್ಲಿಂದ ಸಮೀಪದಲ್ಲೇ ಇರೋದು. ಇಲ್ಲಿ ಟಾಪಿಂದ ಅದು ಕಾಣಿಸುತ್ತೆ. ಅದರದ್ದು ಟ್ರೆಕ್ಕು ಇದಕ್ಕಿಂತ ಡಬಲ್ ಇರುತ್ತೆ, ಸ್ವಲ್ಪ ಸ್ಟೀಪ್ನೆಸ್ ಕೂಡ ಜಾಸ್ತಿ ಇರುತ್ತೆ. ನಮ್ಮ ಮಗನೇ ನಮಗಿಂತ ಫಸ್ಟ್ ರೀಚ್ ಆಗಿದ್ದು. ಎಲ್ಲೂ ಕೂಡ ಅವನ್ನ ಯಾರೂ ಎತ್ಕೊಂಡಿಲ್ಲ, ಅವನೇ ಓನಾಗಿ ನಡ್ಕೊಂಡೇ ಬಂದಿತ್ತು. ಸಪೋರ್ಟಿವ್ ಆಗಿದ್ದರು. ನೀವು ಎಷ್ಟು ಬೇಗ ಟ್ರೆಕ್ ಮಾಡಿಕೊಂಡು ರೆಡಿಯಾಗಿ ನಿಂತ್ಕೊತೀರೋ ಅಷ್ಟು ಬೇಗ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೋಬೋದು. ಇಲ್ಲಾಂದರೆ ಪ್ಲೇಸಸ್ ಸ್ಕಿಪ್ ಆಗುತ್ತೆ. ಹಾಗಾಗಿ ಟೈಮ್ ನೋಡಿಕೊಂಡು ಕವರ್ ಮಾಡ್ಕೊಂಡು ಹೋಗಬೇಕು. 2 ಬ್ರೇಕ್ಫಾಸ್ಟು, ಲಂಚು ಹಾಗೂ ಡಿನ್ನರ್, ಹಾಗೆ ಫಾರೆಸ್ಟ್ ಪರ್ಮಿಟು, ಟ್ರಾವೆಲ್ಲು, ಸ್ಟೇ ಎಲ್ಲ ಇನ್ಕ್ಲೂಡೆಡ್ ಆಗಿತ್ತು ಈ ಪ್ಯಾಕೇಜ್ನಲ್ಲಿ. ಹಾಗೆ ನಿಮಗೊಂದು ಹೊತ್ತು ಬಿಸಿನೀರು ಕೂಡ ಸಿಗುತ್ತೆ ಸ್ನಾನ ಮಾಡ್ಕೊಳ್ಳಿಕ್ಕೆ. ಮತ್ತು ಟೂರ್ ಗೈಡ್ ನಿಮ್ಮ ಜೊತೆ ಕಂಪ್ಲೀಟಾಗಿರ್ತಾರೆ ಸಪೋರ್ಟಿವ್ ಆಗಿ. ಐ ಸಜೆಸ್ಟ್ ಗೋ ಪ್ರವಾಸ. ಹೇಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್? ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಮತ್ತೆ ಇನ್ನಷ್ಟು ವಿಡಿಯೋಗಳ ಜೊತೆ ಮತ್ತೆ ಸಿಗೋಣ. ಓವರಾಲ್ ವಿ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಗೋ ಪ್ರವಾಸ ಫಾರ್ ಪ್ರೊವೈಡಿಂಗ್ ಅಸ್ ದಿಸ್ ಆಪರ್ಚುನಿಟಿ ಅಂತಲೇ ಹೇಳ್ತೀನಿ. ನೀವು ಎಲ್ಲರೂ ಇಷ್ಟ ಆಗಿದ್ದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು. ಗೋಪ್ರವಾಸದವ್ರ ಡೀಟೇಲ್ಸ್ಗಾಗಿ ನಮ್ಮ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ನಾನೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿರ್ತೀನಿ. ನಮಸ್ಕಾರ ದೇವರು. ಥ್ಯಾಂಕ್ ಯು ಎವ್ರಿ ಒನ್.